ಯುಗಾದಿ ವರ್ಷದ ಮೊದಲನೇ ಹಬ್ಬ ಯುಗಾದಿ. ಓಕೆನಾ. ಸೊ ಭಾರತೀಯರಿಗೆ ಯುಗಾದಿ ಅಂತಕ್ಕಂಥದ್ದು ಹೊಸ ವರ್ಷದ ಮುಖಾಂತರ ಹೊಸ ವರ್ಷದ ದಿನ ಎಂದು ಭಾವಿಸಲಾಗುತ್ತೆ. ಯುಗಾದಿ ಹಬ್ಬವು ಇದೇ ಮಾರ್ಚ್ ತಿಂಗಳು 19ನೇ ತಾರೀಕಿನಂದು ಇರತಕ್ಕಂಥದ್ದು, ಗುರುವಾರ ದಿನದಂದು. ಹೌದು, ಯುಗಾದಿ ಹಬ್ಬದಂದು ನಾನು ಹೇಳ್ತಕ್ಕಂತಹ ಈ 10 ವಸ್ತುಗಳನ್ನು ನೀವು ನಿಮ್ಮ ಮನೆಗೆ ತಂದರೆ ನಿಮ್ಮ ಮನೆಯಲ್ಲಿ ಅದೃಷ್ಟ ಪ್ರಾಪ್ತಿಯಾಗಲಿದೆ, ಸುಖ ಲಾಭ ಸಂತೋಷಕರವಾಗಿರುತ್ತೆ. ಹಾಗಿದ್ರೆ ಬನ್ನಿ, ಯುಗಾದಿ ಹಬ್ಬದಂದು ಯಾವ 10 ವಸ್ತುಗಳನ್ನು ನೀವು ನಿಮ್ಮ ಮನೆಗೆ ತಂದರೆ ನಿಮಗೆ ಅದೃಷ್ಟಕರವಾಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಒಂದೊಂದು ವಸ್ತುವಿನ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡ್ತೀನಿ. ಸೊ ಎಲ್ಲರೂ ಪ್ರತಿಯೊಬ್ಬರೂ ಸಹ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸೊ ಮೊದಲನೇ ವಸ್ತು ಬಂದ್ಬಿಟ್ಟು ಹೊಸ ಪಂಚಾಂಗವನ್ನು ಖರೀದಿ ಮಾಡಿ. ಹಬ್ಬದ ದಿನದಂದು ಹೊಸ ಪಂಚಾಂಗವನ್ನು ಖರೀದಿ ಮಾಡಿ ಅದನ್ನು ಮನೆಗೆ ತರೋದ್ರ ಮುಖಾಂತರ ನಿಮಗೆ ಶುಭಕರವಾಗಿರುತ್ತೆ ಆ್ಯಂಡ್ ಸಂತೋಷಕರವಾಗಿರ್ತಕ್ಕಂತಹ ವಾತಾವರಣ ನಿಮ್ಮ ಮನೆಯಲ್ಲಿ ಮೂಡಲಿದೆ. ಅದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಕಾರಾತ್ಮಕ ಶಕ್ತಿಗಳಿಗೆಲ್ಲ ಉತ್ಸಾಹವಾಗುತ್ತೆ ಅಂತ ಹೇಳಿ ಮಾಹಿತಿಗಳಾದರೆ ಬಂದಿರತಕ್ಕಂಥದ್ದು. ಪಂಚಾಂಗವನ್ನು ತರೋದಲ್ಲದೆ ಪಂಚಾಂಗ ಓದೋರಾಗಿದ್ದರೆ ನೀವು ಪಂಚಾಂಗವನ್ನು ಸಹ ಹಬ್ಬದ ದಿನದಂದು ಪೂಜೆಯ ಸಮಯದಲ್ಲಿ ಓದೋದ್ರ ಮುಖಾಂತರ ಅದು ಸಹ ಅದೃಷ್ಟಕರವಾಗಿರುತ್ತೆ. ಸೊ ಎರಡನೆಯ ವಸ್ತು ಕನ್ನಡಿ. ಹೌದು, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕನ್ನಡಿಯನ್ನು ನಾವು ಲಕ್ಷ್ಮೀ ದೇವಿಗೆ ಹೋಲಿಕೆ ಮಾಡಲಾಗುತ್ತೆ. ಲಕ್ಷ್ಮೀ ದೇವರ ಸಂಕೇತ ಎಂದು ಭಾವಿಸಲಾಗುತ್ತೆ. ಅಫ್ಕೋರ್ಸ್ ಯುಗಾದಿ ಹಬ್ಬದಂದು ನೀವು ಕನ್ನಡಿಯನ್ನು ಮನೆಗೆ ತಂದರೆ ಅದೃಷ್ಟ ಸಿಗುತ್ತೆ. ಅದೇ ರೀತಿ ಲಕ್ಷ್ಮೀ ಸಂಕೇತ ಅನ್ನೋದನ್ನು ನಾವು ನಂಬಲಾಗುತ್ತೆ. ನಂತರ ಸಂಪತ್ತು ಸೌಭಾಗ್ಯ ನಿಮ್ಮದಾಗತ್ತೆ ಹಬ್ಬದ ದಿನದಂದು ನೀವು ಕನ್ನಡಿಯನ್ನು ನಿಮ್ಮ ಮನೆಗೆ ತಂದರೆ. ಅದೇ ರೀತಿ ಮೂರನೇದು ಬಂದ್ಬಿಟ್ಟು ಕಲ್ಲು ಉಪ್ಪು ಮತ್ತು ಅರಿಶಿನ ಕೊಂಬು. ಕಲ್ಲು ಉಪ್ಪು ಮತ್ತು ಅರಿಶಿನ ಕೊಂಬನ್ನು ಶುಭ ಸಂಕೇತ ಎಂದು ನಾವು ಭಾವಿಸಲಾಗುತ್ತೆ. ಸೊ ಸಂತೋಷಕರವಾಗಿರುತ್ತೆ, ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಸಂತೋಷಕರವಾಗಿರುತ್ತೆ ಅಂತ ಹೇಳಿ ಧಾರ್ಮಿಕ ಮಾಹಿತಿಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ನಾಲ್ಕನೇ ವಸ್ತು ಬಂದ್ಬಿಟ್ಟು ಅಕ್ಕಿ. ಹೌದು, ನೀವು ಯುಗಾದಿ ಹಬ್ಬದಂದು ಅಕ್ಕಿಯನ್ನು ಖರೀದಿ ಮಾಡಿ ಮನೆಗೆ ತಂದು ಸೊ ಆ ಒಂದು ಅಕ್ಕಿಯಿಂದ ಪಾಯಸವನ್ನು ಮಾಡಿ ನೈವೇದ್ಯವನ್ನು ಮಾಡಿ ದೇವರಿಗೆ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಮೃದ್ಧಿಯಾಗಲಿದೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಐದನೇ ವಸ್ತು ಹೊಸ ತಾಮ್ರ ಅಥವಾ ಹಿತ್ತಾಳೆಯ ದೀಪವನ್ನು ಮನೆಗೆ ತರ್ತಕ್ಕಂಥದ್ದು ಯುಗಾದಿ ಹಬ್ಬದಂದು. ಹೌದು, ಯುಗಾದಿ ಹಬ್ಬದಂದು ಹಿತ್ತಾಳೆಯ ದೀಪ ಅಥವಾ ಹೊಸ ತಾಮ್ರದ ದೀಪವನ್ನು ನೀವು ಮನೆಗೆ ತಂದು ದೀಪವನ್ನು ಬೆಳಗಿಸಿದ್ರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಲಿದೆ ಅಂತ ಹೇಳಿ ಪುರಾಣಗಳಲ್ಲಿ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಇದು ಹೊಸ ವರ್ಷದ ಸಂಕೇತ ಆಗಿರ್ತಕ್ಕಂಥದ್ದಿಂದ ಹೊಸ ದೀಪವನ್ನು ಹಚ್ಚೋದ್ರ ಮುಖಾಂತರ ಸಕಾರಾತ್ಮಕ ಶಕ್ತಿ ಮತ್ತು ನಿಮ್ಮ ಮನಸ್ಸಿನ ಶಕ್ತಿ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಆರನೇ ವಸ್ತು ಪೊರಕೆ. ಪೊರಕೆಯನ್ನು ತರೋದು ಸಹ ಹಬ್ಬದಿನ ದಿನದಂದು ಎಲ್ಲರಿಗೂ ಸಹ ಶುಭಕರವಾಗಿರುತ್ತೆ ಅಂತ ಹೇಳಿ ಮಾಹಿತಿ ಇರ್ತಕ್ಕಂಥದ್ದು. ಏಳನೆಯ ವಸ್ತು ಕಾಮಧೇನುವಿನ ವಿಗ್ರಹ. ಪಂಚಲೋಹದ ಅಥವಾ ಬೆಳ್ಳಿ ಗೋಮಾತೆಯ ವಿಗ್ರಹವನ್ನು ಹಬ್ಬದ ದಿನದಂದು ತರ್ತಕ್ಕಂಥದ್ದು ಶುಭಕರವಾಗಿರುತ್ತೆ ಮತ್ತು ನಿಮಗೆ ಅದೃಷ್ಟಕರವಾಗಿರುತ್ತೆ. ಗೋಮಾತೆಯ ವಿಗ್ರಹದಲ್ಲೂ ಅದೂ ಸಹ ಗೋಮಾತೆಯು ತನ್ನ ಕರುವಿಗೆ ಹಾಲನ್ನು ಉಣಿಸ್ತಕ್ಕಿರ್ತಿರ್ತಕ್ಕಂತಹ ವಿಗ್ರಹ ಇರುತ್ತಲ್ವ, ಆ ಥರ ವಿಗ್ರಹವನ್ನು ನೀವು ತಂದರೆ ಇನ್ನೂ ಶುಭ ಫಲವಾಗಿರುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಎಂಟನೆಯ ವಸ್ತು ಶ್ರೀಗಂಧ. ಹೌದು, ಹಬ್ಬದ ದಿನದಂದು ಶ್ರೀಗಂಧವನ್ನು ತಂದು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಸಿಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ನಂತರ ಒಂಬತ್ತನೇದು ಕವಡೆ. ಕವಡೆಯನ್ನು ಸಹ ಹಬ್ಬದ ದಿನದಂದು ತರ್ತಕ್ಕಂಥದ್ದು, ಅದು ಅದೃಷ್ಟಕರವಾಗಿರುತ್ತೆ. ಕೊನೆಯದಾಗಿ ಹತ್ತನೇದು ಬೆಳ್ಳಿ ಅಥವಾ ಚಿನ್ನದ ನಾಣ್ಯಗಳನ್ನು ಖರೀದಿ ಮಾಡ್ತಕ್ಕಂಥದ್ದು. ಹೊಸ ವರ್ಷ ಆಗಿರ್ತಕ್ಕಂಥದ್ದಿಂದ ಹೊಸ ವರ್ಷದ ಮೊದಲನೇ ದಿನ ನೀವು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ನಿಮ್ಮ ಬೆಳವಣಿಗೆಯ ಸಮೃದ್ಧಿ ಆಗಿರುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಸೊ ಇದು ಯುಗಾದಿ ಹಬ್ಬದಂದು ನೀವು ಈ 10 ವಸ್ತುಗಳನ್ನು
ಮನೆಗೆ ತರೋದ್ರ ಮುಖಾಂತರ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯಗಳು, ಅದೃಷ್ಟಗಳು, ನಂತರ ಶುಭ ಸಂಕೇತಗಳೆಲ್ಲ ನಿಮಗೆ ಸಿಗ್ತಿರುತ್ತೆ, ಸಂತೋಷಕರವಾಗಿರುತ್ತೆ ಅಂತ ಹೇಳಿ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಓಕೆನಾ. ಇದೇ ರೀತಿ ಇನ್ನು ಹಲವಾರು ಮಾಹಿತಿಗಳು ಸಿಗ್ತಿರುತ್ತೆ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಬಾಯ್.